ಈಗ್ಲೇ ತಗೋ. ಸಂತೋಷ ಆಯ್ತಾ ನಿನ್ಗೆ? ಸಮಾಧಾನ ಆಯ್ತೇನೋ? ಇನ್ನು ಎಷ್ಟು ದಿನ ನಿಮ್ಮ ಅತ್ತಿಗೆ ಕಣ್ಣಲ್ಲಿ ನೀರು ಹಾಕಿಸ್ಬೇಕು ಅಂತ ಇದೆಯಾ ಹೇಳು? ಮಗಳೇ, ಹೇಳಪ್ಪ. ನಾಳೆಗೆ ಆ ಸೇವಂತಿ ಪೂಜೆ ಪುನಸ್ಕಾರ ಎಲ್ಲ ಬಿಟ್ಟು ಸುಮಾರು 48 ದಿನ ಆಗುತ್ತೆ. ನೆನಪಿದೆ ಅಲ್ವಾ? ನೆನ್ಪಿದೆ ಅಪ್ಪ. 48 ದಿನ ಅಂದ್ರೆ ಅದೊಂದು ಪೂರ್ಣ ಮಂಡಲ. ಯಾವ ದುಷ್ಟ ಶಕ್ತಿ ಆಗ್ಲಿ ದೈವ ಶಕ್ತಿ ಆಗ್ಲಿ ಶಕ್ತಿ ಕಳ್ಕೊಳಕ್ಕೂ ಪಡ್ಕೊಳಕ್ಕೂ 48 ದಿವಸ ನಿಗದಿಯಾಗಿರುತ್ತೆ, ಗೊತ್ತು? ಹೌದು ಮಗಳೇ, ಈ 48 ದಿನದ ಒಳಗೆ ನೀನು ಈ ಮನೆಯಲ್ಲಿರೋ ದೈವ ಬರವನ್ನೆಲ್ಲ ಪೂರ್ತಿಯಾಗಿ ಕ್ಷೀಣಿಸಿದ್ದೀಯ. ಆದಷ್ಟು ಬೇಗ ನಿನ್ನ ಕೆಲಸ ಮುಗಿಸು ಮಗಳೇ. ಅಪ್ಪ, ಇದು ಅಂತಿಂತ ಪೂಜೆ ಅಲ್ಲ, ಅಖಂಡ ಶಕ್ತಿ ಪಡ್ಕೊಳ್ಳೋ ಮಹತ್ವವಾದ ಪೂಜೆ. ಈ ಪೂಜೆನ ದಿನ ಮುಹೂರ್ತ ನೋಡೆ ಮಾಡ್ಬೇಕಲ್ವಾಪ? ತಂತ್ರವಿದ್ಯೆಯಲ್ಲಿ ಒಳ್ಳೇದೆಲ್ಲ ಕೆಟ್ಟದ್ದು, ಕೆಟ್ಟದ್ದೆಲ್ಲ ಒಳ್ಳೇದು. ಅತೀಂದ್ರಿಯ ಶಕ್ತಿ ಪಡ್ಕೊಳ್ಳೋಕೆ ನಾಳೆಯಿಂದ 1 ವಾರ ಎಲ್ಲ ದಿನಗಳು ಪ್ರಶಸ್ತವಾಗಿವೆ. ಆ ದಿನ ಈ ದಿನ ಅಂತ ಕಾಯ್ಬೇಡ, ನಾಳೆನೆ ಕೆಲಸ ಮುಗಿಸ್ಬಿಡು ಮಗಳೇ. ಆ ಸೇವಂತಿನ ಬಲಿ ಕೊಡೋದಕ್ಕೆ ಬೇಕಾಗಿರೋ ಎಲ್ಲಾ ತಯಾರಿ ಮಾಡ್ಕೋ. ಮಾಡ್ಕೋತೀನಪ್ಪ, ಎಲ್ಲ ತಯಾರಿನೂ ಮಾಡ್ಕೋತೀನಿ. ನಾಳೆನೆ ನನ್ ಶತ್ರು ನಾಶ, ನಾನು ಅವಿನಾಶಿ ಆಗ್ತೀನಿ. ಈ ಪ್ರಪಂಚದಲ್ಲೇ ನಾನು ಶಕ್ತಿಶಾಲಿ ಆಗ್ತೀನಿ. ಈ 7 ಲೋಕದಲ್ಲೂ ನನ್ನನ್ನ ಮೀರ್ಸೋಂತ ಮಾಟಗಾತಿ ಯಾರು ಇರೋದಿಲ್ಲಪ್ಪ, ಇನ್ಯಾರು ಇರೋದಿಲ್ಲ. ಅದಕ್ಕೆ ಏನಾಯ್ತು? ಇನ್ನೂ ಮಲಗಿಲ್ವಾ? ನೋಡ್ ಅಶ್ವಿನ್, ಅರ್ಜುನ್ ಸರು ಕೃಷ್ಣನ ಕರ್ಕೊಂಡು ಆಫೀಸ್ಗೆ ಹೋಗಿದ್ದಾರೆ. ಅದು ಬೆಳಗ್ಗೆನೆ. ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ. ಫೋನು ರಿಸೀವ್ ಮಾಡ್ತಿಲ್ಲ. ಏನ್ ಮಾಡ್ಲಿ ಹೇಳು? ಏನೋ ಕೆಲ್ಸದಲ್ಲಿ ಬಿಸಿ ಇರ್ಬೇಕು. ಇನ್ನೊಂದ್ಸಲ ಕಾಲ್ ಟ್ರೈ ಮಾಡಿ. ಇಲ್ಲ ಕಣೋ, ತುಂಬಾ ಸರಿ ಕಾಲ್ ಮಾಡಿದೀನಿ, ಅಷ್ಟೇ ಅಲ್ಲ ಮೆಸೇಜು ಹಾಕಿದೀನಿ.